ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ 2 ರೀತಿಯಾದಂತಹ ಬರ್ಫಿ ರೆಸಿಪಿ, ಒಂದು ಸಾಬುದಾಣ ಬರ್ಫಿ ಹಾಗೆಯೇ ಇನ್ನೊಂದು ಮಿಲ್ಕ್ ಬೇಸನ್ ಬರ್ಫಿ. ಇವೆರಡೂ ಕೂಡ ಯಾವುದೇ ಬೇಕರಿ ಬರ್ಫಿ ರುಚಿಗಿಂತನೂ ಕೂಡ ಕಡಿಮೆ ಇರೋದಿಲ್ಲ. ಪಾಕ ಮಾಡಬೇಕು ಅನ್ನೋ ಜಂಜಾಟ ಕೂಡ ಬೇಡ. ಹೆಚ್ಚು ತುಪ್ಪನೂ ಕೂಡ ಬಳಸದೆ ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗೋಗುವಂತಹ ಇವತ್ತಿನ ಈ ಬರ್ಫಿ ರೆಸಿಪಿ ವಿಡಿಯೋನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ಇವಾಗ ಸಾಬುದಾಣಿ ಬರ್ಫಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 1 ಬಟ್ಲಾಗುವಷ್ಟು ಸಾಬುದಾಣಿನ ತಗೊಂಡಿದ್ದೀನಿ. ಸಾಬುದಾಣಿನ ಸಬ್ಬಕ್ಕಿ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಸಬ್ಬಕ್ಕಿನ ಒಂದು ಕಾಟನ್ ಬಟ್ಟೆನಲ್ಲಿ ಚೆನ್ನಾಗಿ ಒರೆಸಿ ತಗೊಂಡಿದ್ದೀನಿ. ಸ್ವಲ್ಪ ಧೂಳಿನ ಪ್ರಮಾಣ ಏನಾದರೂ ಇದ್ದರೆ ಅಂತ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು 5 ರಿಂದ 7 ನಿಮಿಷಗಳವರೆಗೆ ಹುರಿಬೇಕಾಗುತ್ತೆ. ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಏನು ಹುರ್ಕೊಳ್ಬೇಕಾಗಿಲ್ಲ. ಒಂದು 5 ರಿಂದ 7 ನಿಮಿಷ ಹುರ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡಿ ಒಂದು ತಟ್ಟೆಗೆ ಹಾಕಿ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಟಿದ್ದೀನಿ. ಕಂಪ್ಲೀಟಾಗಿ ಇದು ಬಿಸಿ ಕಡಿಮೆ ಆಗಬೇಕು. ಇವಾಗ ನೋಡಿ ಪೂರ್ತಿಯಾಗಿ ಸಬ್ಬಕ್ಕಿ ಬಿಸಿ ಕಡಿಮೆ ಆಗಿದೆ, ಆರಿದೆ. ಇದನ್ನಿವಾಗ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಮಿಕ್ಸರ್ ಜಾರ್ಗೆ ಈ ಸಬ್ಬಕ್ಕಿನ ಸೇರಿಸಿ ಆದಷ್ಟು ಇದನ್ನು ನೈಸಾಗಿ ಸ್ವಲ್ಪ ಲೈಟಾಗಿ ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ತೀರಾ ಇದು ಪೌಡ್ರ್ ಥರ ಆಗೋದಿಲ್ಲ, ಸ್ವಲ್ಪ ಲೈಟಾಗಿ ರವೆ ಥರ ಇರುತ್ತೆ. ಈ ಸಣ್ಣ ಉಪ್ಪು ಬರುತ್ತಲ್ಲ, ಸೇಮ್ ಅದೇ ಒಂದು ಟೆಕ್ಸ್ಚರಲ್ಲಿ ಈ ಒಂದು ಸಬ್ಬಕ್ಕಿ ಪೌಡ್ರು ತಯಾರಾಗುತ್ತೆ. ಇಲ್ಲಿ ಸ್ವಲ್ಪ ದಪ್ಪ ಪ್ರಮಾಣದ್ದು ಇನ್ನೂ ಉಳ್ಕೊಂಡಿದ್ರೆ ಜರಡಿ ಹಿಡಿದ್ಬಿಟ್ಟು ಚಾಣಿ ಮಾಡಿ ತಗೊಳ್ಳಿ. ಇಲ್ಲಿ ನಾನು ಕೂಡ ಚಾಣಿ ಮಾಡಿ ತಗೊಂಡಿದ್ದೀನಿ. ಇವಾಗ ಇದನ್ನು ಹುರಿಬೇಕಾಗುತ್ತೆ. ಇಲ್ಲಿ ಸ್ಟವ್ನ ಆನ್ ಮಾಡಿ ಕಡಾಯಿಗೆ 2 ಚಮಚದಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಈ ರೆಸಿಪಿಗೆ ಜಾಸ್ತಿ ತುಪ್ಪ ಕೂಡ ಬೇಕಾಗೋದಿಲ್ಲ, 3 ರಿಂದ 4 ಚಮಚ ತುಪ್ಪ ಆದರೆ ಸಾಕು. ಇವಾಗ ಪೌಡ್ರ್ ಮಾಡಿಟ್ಟಂಥ ಸಬ್ಬಕ್ಕಿನ ಸೇರಿಸ್ತಾ ಇದ್ದೀನಿ. ಆದಷ್ಟು ಇಲ್ಲಿ ಮೀಡಿಯಮ್ ಟು ಲೋ ಮಾಡ್ತಾ ಇದನ್ನು ನಿಧಾನವಾಗಿ ಹುರಿಬೇಕಾಗುತ್ತೆ. ಜಾಸ್ತಿ ಏನು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು ಅಂತೇನಿಲ್ಲ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಸಬ್ಬಕ್ಕಿದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರಿಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ತುಪ್ಪ ಕಡಿಮೆ ಆಯಿತು ಅಂತ ಹೇಳಿ ನಾನು ಮತ್ತೆ ಒಂದು ಅರ್ಧ ಚಮಚದಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ಇದೇ ಥರ ನಾವು ಕೈ ಬಿಡದೆ ಇದನ್ನು ಹುರಿಬೇಕಾಗುತ್ತೆ. ಒಂದು 5 ರಿಂದ 7 ನಿಮಿಷದವರೆಗೆ ಹುರ್ಕೊಂಡ್ರೆ ಸಾಕು. ಸಬ್ಬಕ್ಕಿ ಅಂದರೆ ಹೆಚ್ಚಾಗಿ ಉಪವಾಸದ ಟೈಮಲ್ಲಿ ಇದನ್ನು ಬಳಸ್ತಾರೆ. ಹಾಗಾಗಿ ಉಪವಾಸ ಇದ್ದಾಗ ಈ ಬರ್ಫಿನೂ ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಇಷ್ಟಪಡ್ತೀರಾ. ಅರ್ಧದಷ್ಟು ಈ ಸಬ್ಬಕ್ಕಿ ಪೌಡ್ರ್ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂಥ ಗೋಡಂಬಿ ಬಾದಾಮಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ಮಿಷ್ಟದ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಕೊನೆಯದಾಗಿ 1-2 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಂಡ್ರೆ ಸೂಪರಾಗಿ ಒಂದು ರೀತಿಯಾದಂಥ ಲೈಟಾಗಿ ಸಬ್ಬಕ್ಕಿ ಪರಿಮಳ ಅನ್ನೋದು ಬರ್ತಾ ಇರುತ್ತೆ. ಹಾಗೆಯೇ ಒಂದು ಸ್ವಲ್ಪ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಿರುತ್ತೆ. ನೋಡ್ತಾ ಇದ್ರಲ್ಲ, ಈ ಥರ ನಾನಿಲ್ಲಿ ಸಬ್ಬಕ್ಕಿ ಪೌಡ್ರನ್ನ ಹುರ್ಕೊಂಡಾಗಿದೆ. ಇದನ್ನಿವಾಗ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಪಾತ್ರೆಗೆ 3 ಬಟ್ಲಾಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಕಾಸಿ ಆರಿಸಿರುವಂಥ ಹಾಲನ್ನು ನಾನು ಬಳಸ್ತಾ ಇರೋದು. 1 ಬಟ್ಲು ಸಬ್ಬಕ್ಕಿಗೆ 3 ಬಟ್ಲಾಗುವಷ್ಟು ಹಾಲನ್ನು ತಗೊಂಡಿದ್ದೀನಿ. ಆದಷ್ಟು ಫುಲ್ ಫ್ಯಾಟ್ ಇರುವಂಥ ಹಾಲನ್ನು ಬಳಸಿ ಇವಾಗ ಗ್ಯಾಸ್ ಫ್ಲೇಮನ್ನು ಒಂದು ಸ್ವಲ್ಪ ಹೈ ಪ್ರಮಾಣದಲ್ಲಿಟ್ಟು ಕಾಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಹಾಲನ್ನು ನಾವು ಒಂದು ಅರ್ಧದಷ್ಟು ಕಡಿಮೆ ಆಗೋವರೆಗೂ ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ ಇದೇ ಥರ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಅಂತೇನಿಲ್ಲ, ಅವಾಗವಾಗ ಒಂದ್ಸತಿ ಈ ಥರ ಕೈ ಆಡಿಸ್ತಾ ಇದ್ದರೆ ಸಾಕು. ಇಲ್ಲಿ ಸಬ್ಬಕ್ಕಿ ಒಂದೇ ಬಳಸಬೇಕು ಅಂತೇನಿಲ್ಲ, ನಿಮ್ಮಿಷ್ಟದ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಜೊತೆಗೆ ಸೇರಿಸಿ ಬರ್ಫಿನ ರೆಡಿ ಮಾಡ್ಕೊಳ್ಬೋದು. ಇನ್ನೂ ಟೇಸ್ಟು ಡಬ್ಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಹಾಲು ಕಾಯಿಸ್ತಾ ನೋಡ್ತಾ ಇದ್ದೀರಲ್ಲ, ಅರ್ಧದಷ್ಟಕ್ಕಿಂತನೂ ಕೂಡ ಕಡಿಮೆ ಆಗಿದೆ. ಇವಾಗ ಇಲ್ಲಿ 3/4 ಬಟ್ಲಾಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. 1 ಬಟ್ಲು ಸಬ್ಬಕ್ಕಿಗೆ 3/4 ಬಟ್ಲು ಸಕ್ಕರೆ ಕರೆಕ್ಟಾಗಿ ಆಗುತ್ತೆ. ಪಾಕ ಮಾಡಬೇಕು ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ. ಈ ಸಕ್ಕರೆ ಅನ್ನೋದು ಹಾಲಿನಲ್ಲಿ ಪೂರ್ತಿಯಾಗಿ ಚೆನ್ನಾಗಿ ಕರಗಬೇಕು. ಇವಾಗ ಫ್ಲೇವರ್ಗೆ ಅಂತ ಏಲಕ್ಕಿ ಪುಡಿನ ಸ್ವಲ್ಪ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಇಲ್ಲಿ ಕಾಯಿಸ್ಕೊಂಡಿದ್ದೀನಿ ಹಾಲನ್ನು. ಸಕ್ಕರೆ ಅನ್ನೋದು ಪೂರ್ತಿಯಾಗಿ ಕರಗಿ ಹಾಲಿನ ಟೆಕ್ಸ್ಚರ್ ಕೂಡ ನೋಡಿ ಸ್ವಲ್ಪ ಗಟ್ಟಿಯಾಗಿ ಆಗಿದೆ. ಇವಾಗ ಮುಂಚೆನೇ ಹುರಿದಿಟ್ಟಂಥ ಸಬ್ಬಕ್ಕಿ ಪೌಡ್ರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ.
ಲೋ ಫ್ಲೇಮ್ನಲ್ಲಿ ಗಂಟುಗಳು ಇಲ್ಲದೆ ಇರೋ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಕೊನೆಯದಾಗಿ 1-2-3 ನಿಮಿಷದಲ್ಲೇ ಇಲ್ಲಿ ರೆಡಿ ಆಗಿಬಿಡುತ್ತೆ. ತೀರಾ ತೆಳ್ಳಗಾಗಿದೆ, ಮಿಶ್ರಣ ಗಟ್ಟಿನೇ ಆಗ್ತಾ ಇಲ್ಲ, ಟೆನ್ಷನ್ ತಗೊಳ್ಬೇಡಿ. ಹಾಗೇನಾದರೂ ಆದರೆ ಇಲ್ಲಿ ನೀವು ಕೊಬ್ಬರಿ ಪೌಡ್ರನ್ನು ಕೂಡ ಸೇರಿಸ್ಕೊಳ್ಬೋದು, ಇಲ್ಲ ಹಾಲಿನ ಪುಡಿನ ಸೇರಿಸ್ಕೊಂಡು ಇದ್ರ ಕನ್ಸಿಸ್ಟೆನ್ಸಿನ ನೀವು ರೆಡಿ ಮಾಡ್ಕೊಳ್ಬಹುದು. ನೋಡಿ, ತಿರುತ್ತಾ ಇಲ್ಲಿ ಗಟ್ಟಿ ಅದಕ್ಕೆ ರೆಡಿಯಾಗಿದೆ. ಆಲ್ಮೋಸ್ಟ್ ಆಗಿ ಇದು ಇವಾಗ ರೆಡಿಯಾಗಿದೆ. ಕೊನೆಯದಾಗಿ ಒಂದು ಅರ್ಧದಷ್ಟು ಚಮಚ ತುಪ್ಪನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಈಸಿಯಾಗಿ ಬಾಣಲಿ ತಳ ಬಿಡುತ್ತೆ. ಈ ಥರ ಬಾಣಲಿ ತಳ ಬಿಡ್ತಾ ಇದೆ ಅಂದರೆ ಇದು ಪರ್ಫೆಕ್ಟಾಗಿ ಬರ್ಫಿ ಮಿಶ್ರಣ ರೆಡಿಯಾಗಿದೆ ಅಂತಲೇ ಅರ್ಥ. ಇವಾಗ ಸ್ಟವ್ನ ಆಫ್ ಮಾಡಿ ಈ ಮಿಶ್ರಣ ನಾನಿಲ್ಲಿ ಬಟರ್ ಪೇಪರ್ಗೆ ಸೇರಿಸಿ ಚೆನ್ನಾಗಿ ಇದನ್ನು 3-4 ನಿಮಿಷಗಳವರೆಗೆ ಇದೇ ಥರ ಹಿಟ್ಟನ್ನು ನಾದೋ ರೀತಿಯಲ್ಲಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಸ್ವಲ್ಪ ಸಾಫ್ಟಾಗಿ ಮಾಡ್ತಾ ಇದ್ದೀನಿ. ಈ ಥರ ಬಟರ್ ಪೇಪರ್ನಲ್ಲಿ ಇದನ್ನು ಸ್ಮ್ಯಾಶ್ ಮಾಡೋದ್ರಿಂದ ಕೈಗೆ ಅಂಟುತ್ತೆ ಅನ್ನೋದು ಕೂಡ ಇರೋದಿಲ್ಲ. ಹಾಗಾಗಿ ಮತ್ತು ಈಸಿಯಾಗಿ ನಾವು ಇದನ್ನು ಹಿಟ್ಟಿನ ರೀತಿಯಲ್ಲಿ ಸಾಫ್ಟಾಗಿ ನಾದ್ಕೊಳ್ಬೋದು. ಮತ್ತು ಬಿಸಿ ಕೂಡ ಅಷ್ಟಾಗಿ ಕೈಗೆ ತಾಗೋದಿಲ್ಲ. ಹೀಗೆ ಮಾಡೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಗಂಟುಗಳು ಉಳ್ಕೊಂಡಿದ್ರೆ ಅದರಿಂದ ಇದು ಸಾಫ್ಟಾಗಿ ಆಗುತ್ತೆ ಅನ್ನೋದಕ್ಕೆ. ಇವಾಗ ಕೈಗೆ ಒಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿ ಚೆನ್ನಾಗಿ ಇದನ್ನು ಒಂದು ಉಳ್ಳೆನ ರೆಡಿ ಮಾಡಿಕೊಂಡು, ಬಿಸಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಈ ಥರ ಸ್ವಲ್ಪ ಫ್ಲ್ಯಾಟಾಗಿ ಮಾಡಿ ಇಲ್ಲಿ ಒಂದು ಪ್ಲಾಸ್ಟಿಕ್ ಬಾಕ್ಸನ್ನು ತೊಗೊಂಡಿದ್ದೀನಿ. ಕೆಳಗಡೆ ಬಟರ್ ಪೇಪರ್ನ ಹಾಕಿ ಈ ರೆಡಿ ಮಾಡಿದಂತಹ ಬರ್ಫಿ ಮಿಶ್ರಣನ ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಪಾಕ ಇಲ್ಲದೇ ಈ ಬರ್ಫಿನ ನಾವು ರೆಡಿ ಮಾಡ್ಕೊಳ್ಬೋದು ಅಂತ. ಸ್ವಲ್ಪ ಈ ಥರ ಅಗಲಕ್ಕೆ ಪ್ರೆಸ್ ಮಾಡ್ತಾ ಈ ಥರ ಸ್ಮೂತಾಗಿ ಇದನ್ನು ಸೆಟ್ ಮಾಡಿದ್ದೀನಿ. ಇವಾಗ ಇದನ್ನು ಒಂದು 15-20 ನಿಮಿಷ ಸೆಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಒಂದು 20 ನಿಮಿಷ ಆದಮೇಲೆ ಈ ಬರ್ಫಿನ ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬಂದ್ಬಿಡುತ್ತೆ. ಈ ರೆಸಿಪಿ ನೋಡ್ತಾ ಇರೋಂಥ ಎಲ್ಲರ ಹತ್ರನೂ ಒಂದು ಚಿಕ್ಕ ರಿಕ್ವೆಸ್ಟು, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಷ್ಟು ಚೆನ್ನಾಗಿ ಬರ್ಫಿ ಸೆಟ್ ಆಗಿದೆ ಅಂತ. ತುಂಬಾ ಸಾಫ್ಟಾಗಿ ಈ ಬರ್ಫಿ ರೆಡಿ ಆಗುತ್ತೆ. ನಿಮ್ಮಿಷ್ಟದ ಆಕಾರಕ್ಕೆ ಇದನ್ನು ನೀವು ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸಿಂಪಲ್ಲಾಗಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತಕ್ಷಣಕ್ಕೆ ನೋಡಿದ್ರೆ ಅನಿಸುತ್ತಾ ಹೇಳಿ, ಇಲ್ಲಿ ನಾವು ಸಬ್ಬಕ್ಕಿನ ಬಳಸಿ ಮಾಡಿರುವಂಥ ಬರ್ಫಿ ಅಂತ. ಈ ಥರ ಕಲರಾಗಿ ನೋಡಿದ್ರೆ ತಕ್ಷಣಕ್ಕೆ ಇದು ಬೇಕರಿಗಳಲ್ಲಿ ಕೊಂಡು ತಂದಂತಹ ಮಿಲ್ಕ್ ಕೇಕು ಅಥವಾ ಮಿಲ್ಕ್ ಬರ್ಫಿನೋ ಇಲ್ಲ ಕಲಾಕಂದ್ ರೀತಿಯಲ್ಲೇ ಇದು ಕಾಣ್ತಾ ಇರುತ್ತೆ. ಕಾಣೋದಕ್ಕೆ ಅಷ್ಟೇ ಅಲ್ಲ, ಟೇಸ್ಟು ಕೂಡ ಹಾಗೇನೇ ಇರುತ್ತೆ ಸ್ನೇಹಿತರೆ. ಯಾಕಂದರೆ ಹಾಲನ್ನು ನಾವು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡು ಸಬ್ಬಕ್ಕಿ ಪೌಡ್ರನ್ನು ಸೇರಿಸಿ ಈ ಬರ್ಫಿನ ರೆಡಿ ಮಾಡಿರೋದ್ರಿಂದ ಟೇಸ್ಟು ಕೂಡ ಅದೇ ಒಂದು ರುಚಿಯಲ್ಲಿ ರೆಡಿಯಾಗಿರುತ್ತೆ. ಸಬ್ಬಕ್ಕಿ ಅಂದರೆ ದೇಹಕ್ಕೆ ತಂಪು ಕೂಡ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮಕ್ಕಳಿಗೆ ಈ ಥರ ನೀವು ಸಬ್ಬಕ್ಕಿ ಬರ್ಫಿನ ಮಾಡಿಕೊಡಿ. ಮಕ್ಕಳಿಗಂತೂ ಸಬ್ಬಕ್ಕಿ ಇಷ್ಟ ಆಗೋದಿಲ್ಲ. ಈ ಥರ ಬರ್ಫಿ ಮಾಡಿಕೊಟ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇಲ್ಲಿ ನಾವು ಸಬ್ಬಕ್ಕಿನ ಬಳಸಿ ಮಾಡಿದ್ದೀವಿ ಅಂತ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಈ ಬರ್ಫಿ ರೆಡಿ ಆಗಿದೆ ಅಂತ. ಈ ಬರ್ಫಿನ 1 ವಾರ ಅಥವಾ 10 ದಿನಗಳವರೆಗೆ ಸ್ಟೋರ್ ಮಾಡಿಡ್ಬೋದು. ಅದಕ್ಕಿಂತ ಜಾಸ್ತಿ ದಿನ ಸ್ಟೋರ್ ಮಾಡಿಡೋದಕ್ಕಾಗೋದಿಲ್ಲ. ಯಾಕಂದರೆ ಹಾಲು ಬಳಸಿ ಈ ಬರ್ಫಿ ರೆಡಿ ಮಾಡಿರೋದ್ರಿಂದ ಜಾಸ್ತಿ ದಿನಗಳವರೆಗೆ ಸ್ಟೋರ್ ಮಾಡಿಡೋದಕ್ಕಾಗೋದಿಲ್ಲ. ಸೂಪರ್ ಆಗಿರುವಂಥ ಸಾಬುದಾಣಿ ಬರ್ಫಿ ಅಂತೂ ರೆಡಿ ಆಯಿತು. ಇವಾಗ ಮಿಲ್ಕ್ ಬೇಸನ್ ಬರ್ಫಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಗೆ 1 ಕಪ್ಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ತುಪ್ಪನ ನಾನಿಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ನೀವು ತಿಳಿ ಮಾಡಿರುವಂಥ ತುಪ್ಪ ತಗೊಳ್ಳೋದಾದರೆ ಪೂರ್ತಿಯಾಗಿ 1 ಕಪ್ ಆಗುವಷ್ಟು ತುಪ್ಪನ ತಗೊಳ್ಬಹುದು. ಇದಕ್ಕೆ ಇವಾಗ ಅಳತೆಯಾಗಿ 3 ಕಪ್ ಆಗುವಷ್ಟು ಹಸಿ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಕಡಲೆ ಹಿಟ್ಟನ್ನು ನಾನು ಸೋಸ್ಕೊಂಡು ತೊಗೊಂಡಿದ್ದೀನಿ ಚಾಣಿ ಮಾಡಿ. ತುಪ್ಪದಲ್ಲಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಲೋ ಫ್ಲೇಮ್ನಲ್ಲಿ ಕೈ ಬಿಡದೇ ಇದೇ ಥರ ನಿಧಾನವಾಗಿ ಹದವಾಗಿ ಕಡಲೆ ಹಿಟ್ಟನ್ನು ಹುರ್ಕೊಳ್ಬೇಕಾಗುತ್ತೆ. ಫಸ್ಟಿಗೆ ಇಲ್ಲಿ ತುಪ್ಪದಲ್ಲಿ ಕಡಲೆ ಹಿಟ್ಟು ಮಿಕ್ಸ್ ಆದಾಗ ಈ ಥರ ಉದ್ರುದ್ರಾಗಿ ಕಾಣ್ತಾ ಇರುತ್ತೆ. ನಂತರ ಇದು ಇದೇ ಥರ ನಾವು ಕಂಟಿನ್ಯೂಸ್ ಆಗಿ ಹುರಿತಾ ತುಪ್ಪ ಅನ್ನೋದು ರಿಲೀಸ್ ಆಗಿ ಕಡಲೆ ಹಿಟ್ಟು ಪೂರ್ತಿಯಾಗಿ ಒಂದು ಸ್ವಲ್ಪ ತೆಳ್ಳಗಾಗಬೇಕು. ಅಲ್ಲಿವರೆಗೂ ಇದೇ ಥರ ನಾವು ಹುರ್ಕೊಳ್ಬೇಕಾಗುತ್ತೆ. ಆದಷ್ಟು ದಪ್ಪ ತಳ ಇರುವಂಥ ಪಾತ್ರೆನ ತಗೊಂಡ್ರೆ ಒಳ್ಳೆಯದು. ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಹುರಿತಾ ಸ್ವಲ್ಪ ತುಪ್ಪ ಅನ್ನೋದು ರಿಲೀಸ್ ಆಗ್ತಾ ಇದೆ. ಕಡಲೆ ಹಿಟ್ಟು ಕೂಡ ಸ್ವಲ್ಪ ತೆಳ್ಳಗಾಗ್ತಾ ಇದೆ.
ಇಲ್ಲಿ ನಾನು ಮತ್ತೆ ಒಂದು ಅರ್ಧ ಚಮಚ ಆಗೋಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದ್ರ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ತೆಳ್ಳಗಾಗಬೇಕು. ಹಾಗಾಗಿ ಗ್ಯಾಸ್ ಫ್ಲೇಮನ್ನು ಯಾವುದೇ ಕಾರಣಕ್ಕೂ ಮೀಡಿಯಮ್ಮು ಅಥವಾ ಹೈ ಮಾಡೋಕ್ಕೆ ಹೋಗ್ಬೇಡಿ. ಲೋ ಫ್ಲೇಮ್ನಲ್ಲೇ ಈ ಒಂದು ಪ್ರೊಸೀಜರ್ನ ನಾವು ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಇವಾಗ ಕಡಲೆ ಹಿಟ್ಟು ಯಾವ ಥರ ತೆಳ್ಳಗಾಗಿದೆ ಅಂತ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ರೆಡಿ ಆಗಬೇಕು. ಮತ್ತೆ ಇದನ್ನು ಒಂದೆರಡು ನಿಮಿಷಗಳ ಕಾಲ ಕೈ ಬಿಡದೇನೆ ಇದೇ ಥರ ಹುರಿತಾ ಸ್ವಲ್ಪ ಕಡಲೆ ಹಿಟ್ಟು ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಹುರಿತಾನೆ ಇರಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಬರ್ಫಿ ರೆಡಿ ಆಗುತ್ತೆ. ಇದು ಇವಾಗ ಕಲರ್ ಕೂಡ ಚೆನ್ನಾಗಿ ರೆಡಿಯಾಗಿದೆ. ಇಲ್ಲಿ ನಾನು ಸ್ವಲ್ಪ ಬಟ್ಲಲ್ಲಿ ನೀರನ್ನು ತಗೊಂಡು ಇದರ ಕೈನಿಂದ ಸ್ವಲ್ಪ ಚಿಮುಕಿಸಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ನೀರನ್ನು ಚಿಮುಕಿಸಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ತಗೊಂಡು ಮತ್ತೆ ಚಿಮುಕಿಸಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ಕಡಲೆ ಹಿಟ್ಟಿನಲ್ಲಿ ಸ್ವಲ್ಪ ಲೈಟಾಗಿ ರವೆ ಥರ ಟೆಕ್ಸ್ಚರ್ ಫಾರ್ಮ್ ಆಗುತ್ತೆ. ಬರ್ಫಿ ತಿಂತಿರಬೇಕಾದ್ರೆ ಬಾಯಿಗೆ ಅಂಟೋ ಥರ ಆಗಲಿ ನಾಲ್ಗೆಗೆ ವರ್ಕೊಳ್ಳೋ ಥರ ಆಗಲಿ ಆಗೋದಿಲ್ಲ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಒಂದು ಪ್ರೊಸೀಜರ್ ಆದಮೇಲೆ ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನು ತೊಗೊಂಡಿದ್ದೀನಿ. ಯಾವ ಬ್ರ್ಯಾಂಡ್ ಆದರೂ ಕೂಡ ಓಕೆ. ಇಲ್ಲಿ ಒಟ್ಟಿಗೆ ಸೇರಿಸ್ತಾ ಇಲ್ಲ, ಒಂದು ಅರ್ಧದಷ್ಟು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ. ಬೇಕರಿಗಳಲ್ಲಿ ಕೊಂಡು ತರುವಂತಹ ಮೈಸೂರು ಪಾಕ್ ಅಷ್ಟೇ ಟೇಸ್ಟ್ ಬರುತ್ತೆ. ಖಂಡಿತನೂ ಕೂಡ ಟ್ರೈ ಮಾಡಿ ನೋಡಿ, ಇದರ ರುಚಿ ನಿಮಗೆ ಗೊತ್ತಾಗುತ್ತೆ. ಇನ್ನುಳಿದಂಥ ಮಿಲ್ಕ್ ಪೌಡ್ರನ್ನು ಕೂಡ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದೇ ಥರ ಕಂಟಿನ್ಯೂಸ್ ಆಗಿ ಹುರಿತಿರ್ಬೇಕಾಗುತ್ತೆ. ಒಂದು 3ರಿಂದ 4 ನಿಮಿಷ ತುಪ್ಪ ಸ್ವಲ್ಪ ರಿಲೀಸ್ ಆಗಿ ಮತ್ತೆ ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದೇ ಥರ ಹುರಿತಿರ್ಬೇಕಾಗುತ್ತೆ. ನಿಮ್ಮ ಹತ್ರ ಮಿಲ್ಕ್ ಪೌಡ್ರ್ ಇಲ್ಲ ಅನ್ನೋದಾದರೆ ಇಲ್ಲಿ ಕಡಲೆ ಹಿಟ್ಟಿನ ಪ್ರಮಾಣನ ನೀವು ಜಾಸ್ತಿ ಮಾಡ್ಕೊಳ್ಬಹುದು. ಬರೀ ಕಡಲೆ ಹಿಟ್ಟಿನಲ್ಲೂ ಕೂಡ ಈ ಒಂದು ರೆಸಿಪಿಯನ್ನು ನೀವು ಟ್ರೈ ಮಾಡ್ಬೋದು. ಇವಾಗ ನೋಡ್ತಾ ಇದ್ದೀರಲ್ಲ ಹುರಿತಾ ಸ್ವಲ್ಪ ತುಪ್ಪ ಅನ್ನೋದು ರಿಲೀಸ್ ಆಗಿದೆ. ಹಾಗೆಯೇ ಸಾಫ್ಟ್ ಆಗೋ ಕೂಡ ರೆಡಿಯಾಗಿದೆ. ಇದಿವಾಗ ಆಗಿದೆ. ಸ್ಟವ್ನ ಆಫ್ ಮಾಡಿ ಮತ್ತೆ ಇದನ್ನು ಸ್ವಲ್ಪ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ದಪ್ಪ ತಳ ಪಾತ್ರೆ ಆಗಿರೋದ್ರಿಂದ ಪಾತ್ರೆ ಇನ್ನೂ ಬಿಸಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ಹಿಟ್ಟು ಹುರಿದಾಗಿದೆ ಅಂತ. ಸ್ವಲ್ಪ ಲೈಟಾಗಿ ರವೆ ಥರ ಟೆಕ್ಸ್ಚರ್ ಫಾರ್ಮ್ ಆಗಿದೆ. ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ ನಾವು ಮಾಡುವಂಥ ಬೇಸನ್ ಬರ್ಫಿ ಅಥವಾ ಬೇಸನ್ ಚಿಕ್ಕಿ ರೆಸಿಪಿಗೆ. ಇಲ್ಲಿ ಬಿಸಿ ಸ್ವಲ್ಪ ಕಡಿಮೆ ಆಗೋವರೆಗೂ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡಬೇಕಾಗುತ್ತೆ. ಹಾಗಂತ ನಾವು ತೀರ ತಣ್ಣಗೆ ಮಾಡ್ಕೊಳ್ಬಾರ್ದು. ಇದು ಸ್ವಲ್ಪ ಬಿಸಿಯಾಗಿಯೇ ಇರಬೇಕು. ಯಾಕಂದರೆ ಇಲ್ಲಿ ನಾವು ಪಾಕನ ರೆಡಿ ಮಾಡ್ಕೊಳ್ದೆ ಈ ಒಂದು ಬರ್ಫಿನ ರೆಡಿ ಮಾಡ್ತಿರೋದ್ರಿಂದ ಈ ಹಿಟ್ಟು ಸ್ವಲ್ಪ ಬಿಸಿಯಾಗಿಯೇ ಇರಬೇಕು. ಇವಾಗ ಪುಡಿ ಮಾಡಿರುವಂತಹ ಸಕ್ಕರೆನ 3 ಕಪ್ ಆಗುವಷ್ಟು ಅಳತೆ ಮಾಡಿ ಸೇರಿಸ್ತಾ ಇದ್ದೀನಿ. ಫಸ್ಟಿಗೆ 3 ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಸೇರಿಸಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಟ್ಟಾರೆಯಾಗಿ 4 ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಸೇರಿಸಿದ್ದೀನಿ. ರುಚಿ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನೋಡಿ ಈ ಥರ 2 ಅಂಗೈನಿಂದ ಹಿಟ್ಟನ್ನು ಈ ಥರ ನಾವು ಉಜ್ಜಿ ಸಕ್ಕರೆ ಅನ್ನೋದು ಪೂರ್ತಿಯಾಗಿ ಹಿಟ್ಟಿನಲ್ಲಿ ಚೆನ್ನಾಗಿ ಬೆರಿಬೇಕು. ಇದೇ ಥರ ಕಂಟಿನ್ಯೂಸ್ ಆಗಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೂಪರಾಗಿ ಸಕ್ಕರೆ ಅನ್ನೋದು ಬೆರೆಯುತ್ತೆ. ಇಲ್ಲಿ ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲನೂ ಕೂಡ ಪುಡಿ ಮಾಡಿ ಸೇರಿಸ್ಕೊಳ್ಬೋದು. ಕಂಪ್ಲೀಟಾಗಿ ಇಲ್ಲಿ ಸಕ್ಕರೆ ಅನ್ನೋದು ನಾನು ಮಿಕ್ಸ್ ಮಾಡ್ಕೊಂಡಾಗಿದೆ. ರುಚಿ ಕೂಡ ಕರೆಕ್ಟಾಗಿತ್ತು. ಇಲ್ಲಿ ತೀರ ಗಟ್ಟಿ ಅಂತ ಅನಿಸಿದ್ರೆ ಮತ್ತೆ ಸ್ವಲ್ಪ ತುಪ್ಪನ ಬೆರೆಸಿ ನೀವು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಬೋದು. ಇಲ್ಲಿ ನನಗೇನು ಆ ಥರ ಗಟ್ಟಿ ಅಂತ ಅನ್ನಿಸ್ಲಿಲ್ಲ. ಇವಾಗ ಬರ್ಫಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬಾಕ್ಸನ್ನು ತಗೊಂಡಿದ್ದೀನಿ. ಬಾಕ್ಸಲ್ಲಿ ನಾನು ಬಟರ್ ಪೇಪರ್ನ ಸೇರಿಸಿ ಇವಾಗ ರೆಡಿ ಮಾಡಿಟ್ಟಂಥ ಬೇಸನ್ ಮಿಕ್ಸ್ಚರ್ನ ಸೇರಿಸ್ತಾ ಇದ್ದೀನಿ. ಕೈನಿಂದ ಸ್ವಲ್ಪ ಉದ್ರುದ್ರಾಗಿ ಮಾಡ್ಕೊಳ್ತಾ ಈಕ್ವಲ್ ಆಗಿ ಎಲ್ಲ ಕಡೆನೂ ನಾನಿಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇವಾಗ ಈ ಥರ ಒಂದು ಸ್ಟೀಲ್ ಬಟ್ಲನ್ನು ತಗೊಂಡು ನೋಡ್ತಾ ಇದ್ದಲ್ಲ ಈ ಥರ ಮೇಲ್ಗಡೆ ಸ್ಮೂತಾಗಿ ಇದನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರ್ಫಿ ಸೆಟ್ ಆಗುತ್ತೆ. ಜಾಸ್ತಿ ಸಮಯ ಏನು ತಗೊಳ್ಳೋದಿಲ್ಲ. ಚೆನ್ನಾಗಿ ಇದನ್ನು ನಾವು ಎಲ್ಲ ಕಡೆಯಲ್ಲೂ ಪ್ರೆಸ್ ಮಾಡ್ತಾ ಸಮನಾಗಿ ಸ್ಮೂತಾಗಿ ಮಾಡಿಕೊಂಡ್ರೆ ಬರ್ಫಿ ಅನ್ನೋದು ಬೇಗನೆ ರೆಡಿ ಮಾಡ್ಕೊಳ್ಬೋದು. ಈ ಬರ್ಫಿ ಸೆಟ್ ಆಗೋದಕ್ಕೆ 2 ಗಂಟೆಗಳ ಕಾಲ ಹಾಗೇನೆ ಬಿಟ್ಟಿದ್ದೀನಿ. 2 ಗಂಟೆ ನಿಮ್ಮ ಹತ್ರ ಸಮಯ ಇಲ್ಲ ಅಂದರೆ 1 ಗಂಟೆ ಅಥವಾ ಅರ್ಧ ಗಂಟೆನಾದರೂ ಬಿಟ್ಟು ತೆಕ್ಕೊಳ್ಬಹುದು. ಕಂಪ್ಲೀಟಾಗಿ ಇದು ಇವಾಗ ಸೆಟ್ ಆಗಿದೆ. ನೋಡಿ ನಾನಿಲ್ಲಿ ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸುತ್ತಲೂ ಈ ಥರ ಸಡಿಲ ಮಾಡಿಕೊಂಡು
ಇವಾಗ ಒಂದು ತಟ್ಟೆನ ತಗೊಂಡು ಮೇಲ್ಗಡೆಯಿಂದ ಈ ಥರ ಮುಚ್ಚಿ ಉಲ್ಟಾ ಮಾಡಿದ್ರೆ ಸಾಕು, ತುಂಬಾ ಈಸಿಯಾಗಿ ಬರ್ಫಿ ಬಂದ್ಬಿಡುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಸೂಪರಾಗಿ ಸೆಟ್ ಆಗಿದೆ ಅಂತ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ಪಾಕ ಮಾಡಬೇಕು ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರೇ ಅನಿಸುತ್ತೆ ಇಲ್ಲಿ ಮೈಸೂರು ಪಾಕ್ ಹಾಗೇ ಟೆಕ್ಸ್ಚರ್ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ತಿಂತಾ ಇದ್ದರೆ ನಿಮ್ಮ ಕೈನೂ ನಿಲ್ಸೋಕ್ಕಾಗಲ್ಲ, ಬಾಯಿನೂ ಕಟ್ಟೋಕ್ಕಾಗಲ್ಲ. ಕೈ ಬಾಯಿಗೂ ಜಗಳ ಅಂತಲೇ ಹೇಳ್ಬೋದು. ಬೇಕ್ರಿಗಳಲ್ಲಿ ಕೊಂಡು ತರುವಂತಹ ಮೈಸೂರು ಪಾಕಷ್ಟೇ ಟೇಸ್ಟ್ ಕೊಡುತ್ತೆ. ಖಂಡಿತನೂ ಕೂಡ ಟ್ರೈ ಮಾಡಿ ನೋಡಿ, ನೀವು ಮತ್ತೆ ಮತ್ತೆ ಮಾಡ್ತೀರಾ ಈ ಒಂದು ರೆಸಿಪಿನ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ, ಬಾಯಿಗಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಎಷ್ಟು ಸ್ಮೂತಾಗಿ ಮತ್ತು ಸಾಫ್ಟಾಗಿ ಬಂದಿದೆ ಅಂತ ನೋಡ್ಬೋದು. ಜಾಸ್ತಿ ಪದಾರ್ಥಗಳು ಬೇಕಾಗೋದಿಲ್ಲ, ಕಡಿಮೆ ತುಪ್ಪದಲ್ಲಿ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಈ ಒಂದು ಬರ್ಫಿ ಅಥವಾ ಚಿಕ್ಕಿನ ನೀವು ರೆಡಿ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ. ಬೇಕು ಅಂದರೆ ನೀವು ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡಿ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ತುಪ್ಪ ಹಾಗೆ ಕಡಲೆ ಹಿಟ್ಟನ್ನು ಕೂಡ ಚೆನ್ನಾಗಿ ಹುರಿದು ಮಾಡಿರೋದ್ರಿಂದ ಇದನ್ನು ನೀವು ಒಂದು ಏರ್ಟೈಟ್ ಕಂಟೈನರ್ನಲ್ಲಿಟ್ಟು 15ರಿಂದ 20 ದಿನಗಳವರೆಗೆ ಸ್ಟೋರ್ ಮಾಡಿ ಕೂಡ ತಿನ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಹೆಚ್ಚು ತುಪ್ಪ ಬಳಸದೆ, ಪಾಕ ಇಲ್ಲದೆ ಸುಲಭವಾದಂಥ ವಿಧಾನದಲ್ಲಿ 2 ರೀತಿಯಾದಂತಹ ಬರ್ಫಿ ರೆಸಿಪಿ. ಖಂಡಿತನೂ ಕೂಡ ಈ ಬರ್ಫಿ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಒಂದಕ್ಕಿಂತ ಒಂದು ಸೂಪರ್ ಅಂತಲೇ ಹೇಳ್ಬೋದು. ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.